ಯಾರೇ ಅಡ್ಡ ಬಂದ್ರು ಯೋಚನೆ ಮಾಡದೆ ಸಾಯಿಸೋದನ್ನ ಬಿಟ್ಟು ನನ್ ಮುಂದೆನೆ ಕಥೆ ಕಾರಣ ಹೇಳ್ತೀಯೇನೋ? ಆ ಸರ್ಸು ಸತ್ತಿರೋ ವಿಷಯ ಕೇಳ್ಬೇಕು ಅಂತ ಎಷ್ಟು ಆಸೆಯಿಂದ ಕಾಯ್ತಿದ್ರೆ ಪ್ರತಿ ಸಲನೂ ದೂರನೇ ಮಾಡ್ತಿದ್ಯಾ. ಕ್ಷಮಿಸಿ ಮೇಡಮ್, ನಾನು ಎಷ್ಟೇ ಪ್ರಯತ್ನಿಸಿದ್ರು ಆ ಸರ್ಸು ತಪ್ಪಿಸ್ಕೋತಾ ಇದ್ದಾಳೆ. ತಪ್ಪಿಸ್ಕೊಂಡ್ರೆ ಬೇಟೆ ಆಡ್ಬೇಕೋ? ನನ್ ಮುಂದೆ ಬಂದು ಅಳೋದಲ್ಲ. ಆ ವಾಗ್ದೇವಿಯಿಂದ ನಾನ್ ಅನುಭವಿಸ್ತಿರೋ ಅಂತ ನೋವು ಕಷ್ಟನ 10 ಪಟ್ಟು ಅವಳು ಅನುಭವಿಸ್ಬೇಕು. ಅವಳು ಅಳೋದನ್ನ ಕೇಳಿ ದಿಕ್ಕುಗಳು ಚದ್ರೋಗ್ಬೇಕು. ಹಾಗ್ ನಡಿಬೇಕು ಅಂದ್ರೆ ವಾಗ್ದೇವಿ ಮಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಸರ್ಸು ಸಾಯ್ಬೇಕು. ಆ ಕೊಲೆ ಆರೋಪ ವಾಗ್ದೇವಿ ಮೇಲ್ ಬರ್ಬೇಕು. ಮಗನ್ ಜೊತೆಗೆ ಕುಟುಂಬದಿಂದಾನು ದೂರ ಆಗ್ಬೇಕು. ಆ ಕುಟುಂಬ ಪೂರ್ತಿ ರೋಡ್ಗ್ ಬರ್ಬೇಕು. ಇಷ್ಟು ದಿನ ಕಟ್ಟಿರೋ ಅಂತ ಸಾಮ್ರಾಜ್ಯ ಸಂತೋಷ ನೀರಿನ ಗುಳ್ಳೆ ಹಾಗೆ ಒಡ್ದು ಹೋಗ್ಬೇಕು. ಮೇಡಮ್, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಿಮ್ಗೊಂದ್ ಸಲಹೆ ಕೊಡ್ಲಾ? ಏನದು? ಹೊರಗಡೆ ಬಂದಿರೋ ಸರ್ಸುನ ಸಾಯಿಸ್ಬೇಕು ಅನ್ಕೊಂಡಿರೋ ನಮ್ ಟ್ರಯಲ್ಸ್ ಫೇಲ್ ಆಗ್ತಿರೋದ್ರಿಂದ ನಮ್ ಕಡೆಯವ್ರನ್ನ ಯಾರನ್ನಾದ್ರೂ ಅಲ್ಲಿ ಕೆಲ್ಸದವ್ರ ತರ ಕಳಿಸಿ ಯಾವ ಕಥೆನೂ ಹೇಳ್ದೇನೆ ನಮ್ ಮೇಲೇನು ಆಪಾದನೆ ಬರ್ದೇ ಇರೋ ಹಾಗೆ ಅಲ್ಲೇ ಸರ್ಸುನ ಸಾಯಿಸ್ಬಿಟ್ರೆ ನೀವ್ ಅನ್ಕೊಂಡಿರೋದೆಲ್ಲ ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ ಮೇಡಮ್. ಕರೆಕ್ಟ್ ಜ್ಯೋತಿ, ನೀನ್ ಹೇಳ್ತಿರೋದು ನಿಜಾನೇ. ಆದ್ರೆ ಆ ಮನೆಗೆ ಯಾರು ಹೋಗ್ತಾರೆ? ಆ ವಿಷಯ ನಾನ್ ನೋಡ್ಕೊಳ್ತೀನಿ ಮೇಡಮ್. ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ನಾನ್ ಹೇಳ್ಕೊಡ್ತೀನಿ. ಅವ್ರಿಗೆ ಇವ್ರಿಗೆ ಯಾಕೆ ಹೇಳೋದು ಜ್ಯೋತಿ? ನೀನೇ ಹೋಗು. ಮೇಡಮ್, ನಿನ್ ಮೇಲೆ, ನಿನ್ ಬುದ್ಧಿವಂತಿಕೆ ಮೇಲೆ ನನಗ್ ತುಂಬಾ ನಂಬಿಕೆ ಇದೆ. ಏನ್ ಮಾಡ್ತೀಯೋ, ಆ ಮನೆಗೆ ಹೇಗ್ ಹೋಗ್ತೀಯೋ ನಿನ್ನಿಷ್ಟ. ಆ ಸರ್ಸು ಸತ್ತಿದ್ದಾಳೆ ಅನ್ನೋ ವಿಷಯ ಹೇಳು. ನೀನ್ ಕೇಳೋ ಅಷ್ಟು ದುಡ್ಡು ನಾನ್ ಕೊಡ್ತೀನಿ. ಸರಿ ಮೇಡಮ್, ನೀವ್ ಹೇಳ್ದಾಗೆ ಮಾಡ್ತೀನಿ. ಈ ಸಾರಿ ಆ ಸರ್ಸು ಸಾವು ತಪ್ಪಲ್ಲ. ವಾಗ್ದೇವಿ ಪತನ ನಿಲ್ಲಲ್ಲ. ಅಮ್ಮ, ರಾಹುಲ್ ಅವರು ನನ್ನ ಕತ್ತಿಗೆ ತಾಳಿ ಕಟ್ಟಿದ ದಿನದಿಂದ ಏನೋ ಒಂದು ಪರೀಕ್ಷೆ ಎದುರಾಗ್ತಾನೆ ಇದೆ. ಗೆದ್ದ ಪ್ರತಿ ಸಲನೂ ಹೊಸ ಸಮಸ್ಯೆ ಶುರು ಆಗ್ತಾನೆ ಇದೆ. ಸೊಸೆಯಾಗಿ ಮನೆಯಿಂದ ದೂರ ಆಗಿ ಹೊಸ ವ್ಯಕ್ತಿ ತರ ಬಂದಿದ್ದೀನಿ. ನಿಜ ಹೇಳೋ ಅವಕಾಶ ಇಲ್ಲದೆ ನಟಿಸ್ತಿದ್ದೀನಿ. ಗೊತ್ತಿಲ್ಲದೆ ಇರೋ ಶತ್ರು ಯಾರೋ ಅಮ್ಮವ್ರ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ನಾನಿಲ್ಲ ಅಂದ್ರೆ ರಾಹುಲ್ ಅವರು ಮತ್ತೆ ಲೋಕಕ್ಕೆ ಹೋಗೋ ಅಪಾಯ ಇದೆ. ಈ 2 ಗಂಡಾಂತರಗಳಿಂದ ನಾನು ಕಾಲಿಟ್ಟಿರೋ ಮನೆನ ಕಾಪಾಡ್ಕೋಬೇಕು ಅಂದ್ರೆ ನಾನು ಇಲ್ಲೇ ಇರ್ಬೇಕು. ಅದಕ್ಕೆ ನಿನ್ ಸಹಾಯ, ನಿನ್ ಆಶೀರ್ವಾದ ಬೇಕಮ್ಮ. ರಾಹುಲ್ ಅವ್ರನ್ನ ನಾನು ಸರ್ಸೋನೆ ಅಂತ ನಂಬಿಸೋ ಹಾಗೆ, ನಾನು ಈ ಮನೆಯಲ್ಲೇ ಇರೋ ಹಾಗೆ ಒಂದು ಅವಕಾಶ ಮಾಡ್ಕೊಡಮ್ಮ. ಸುಮಂಗಲಿಯಾಗಿ ಈ ಮನೆ ಗೌರವನ ಹೆಚ್ಚಿಸೋ ಸೊಸೆಯಾಗಿ ಇರೋ ಹಾಗೆ ಅನುಗ್ರಹಿಸಿ ನಂಗೆ ಆಶೀರ್ವಾದ ಮಾಡು ತಾಯಿ.
ಭಾಷಿಣಿ, ವ್ರತಕ್ಕೆ ಬೇಕಾದ ಏರ್ಪಾಡೆಲ್ಲ ಮಾಡ್ಕೊಂಡ್ಯಾವ? ಹೌದು ಅಮ್ಮೋರೆ, ಪ್ರಸಾದ ಕೂಡ ಸಿದ್ಧ ಮಾಡಿದ್ದೀನಿ. ಇನ್ನು ನಾವು ಪೂಜೆನ್ ಶುರು ಮಾಡೋದಷ್ಟೇ. ಪ್ರಸಾದ ನೀನ್ ಮಾಡಿರೋದಾ? ನಿನಗ್ ಕಾಫಿ ಮಾಡೋಕ್ ಕೂಡ ಬರಲ್ಲ ಅಂತ ಹೇಳಿದ್ದಲ್ವಾ? ಅಂದ್ರೆ ಮೊಬೈಲ್ ಅಲ್ಲಿ ವಿಡಿಯೋಸ್ ನೋಡಿ ಕಲ್ತ್ಕೊಂಡಿದ್ದಾಳೆ ಪ್ರೀತಿ. ಯಾಕಮ್ಮ ಅಷ್ಟು ಶ್ರಮ? ಇದು ಹೆಸರಿಗೆ ಮಾತ್ರ ಮಾಡ್ತಿರೋ ವ್ರತ ಅಲ್ವಾ? ಆ ದೇವ್ರ ಹೆಸರಲ್ಲಿ ಮಾಡ್ತಿದ್ದೀನಲ್ಲ ಸರ್, ಅದಕ್ಕೆ ಸ್ವಲ್ಪ ಭಕ್ತಿ ಶ್ರದ್ಧೆಯಿಂದ ಮಾಡ್ತಿದ್ದೀನಿ. ವನಜ, ನೀನ್ ಕೂಡ ಹೆಲ್ಪ್ ಮಾಡ್ಬೇಕಿತ್ತಲ್ವಾ? ಇಂಥ ಸೆಟಪ್ ಇರುತ್ತೆ ಅಂತ ನನಗೇನ್ ಗೊತ್ತು ರೀ. ಪೂಜೆ ಅಂದ್ರೆ ಜಸ್ಟ್ ಕೂತ್ಕೊಳ್ಳೋದು, ಅದು ಪೂರ್ತಿ ಆದ್ಮೇಲೆ ಪ್ರಸಾದ ತಿನ್ನೋದು ಅನ್ಕೊಂಡಿದ್ದೆ. ವನಜ, ಈ ವ್ರತ ಭಾಷಿಣಿಗೆ ಎಷ್ಟು ಇಂಪಾರ್ಟೆಂಟು ನಮಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ತಾನೇ ನಾನು? ಸರಿ ಮೇಡಮ್, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಎಲ್ರೂ ಬೇಗ ಪೂಜೆ ಫಿನಿಶ್ ಮಾಡಿ ಪ್ರಸಾದ ತಿನ್ನೋಣ. ಇಲ್ಲಮ್ಮ, ಹಾಗೆಲ್ಲ ತಿನ್ಬಾರ್ದು. ಚಂದ್ರನ್ ನೋಡಿದ ಮೇಲೇನೆ ತೀರ್ಥ ಪ್ರಸಾದನ ತಗೋಬೇಕು. ಅಲ್ಲಿವರೆಗೂ ಉಪವಾಸದಿಂದ ನಿಷ್ಠೆಯಿಂದ ಇರ್ಬೇಕು. ಫಾಸ್ಟ್ ಆಗಿ ತಿನ್ಬೇಕು ಅಂತ ನಾನು ಅನ್ಕೊಂಡ್ರೆ ಫಾಸ್ಟಿಂಗ್ ಅಂತಿದೆಯಲ್ಲ. ಸುಮಂಗಲಿ ವ್ರತ ಅಂದ್ರೆ ಏನ್ ತಮಾಷೆ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ ಮಾಂಗಲ್ಯಕ್ಕೋಸ್ಕರ ಅಷ್ಟು ಕೂಡ ಮಾಡೋಕ್ಕಾಗಲ್ವಾ? ಚಂದ್ರನ ನೋಡೋವರೆಗೂ ಏನು ತಿನ್ಬಾರ್ದಲ್ವಾ? ಫೋನಲ್ಲಿ ಚಂದ್ರನ್ ಇಮೇಜಸ್ ನೋಡಿ ತಿನ್ಬೋದು. ಚಂದ್ರನ್ ಇಮೇಜಸ್ ಜೊತೆಗೆ ನಿನಗಿಷ್ಟವಾದ ಫುಡ್ ಐಟಮ್ಸ್ ಇಮೇಜಸ್ ಕೂಡ ಫೋನಲ್ಲೇ ಇರುತ್ತೆ. ಅದನ್ನ ನೋಡಿ ತಿಂದೆ ಅನ್ಕೋ, ಎಲ್ಲ ಸರಿ ಹೋಗುತ್ತೆ. ವನಜ, ನಿನ್ ಕೆಲ ಆಗಲ್ಲ ಅಂತ ಹೇಳಿದ್ರೆ ನೆನ್ನೆನೆ ಹೇಳ್ಬೋದಾಗಿತ್ತದ. ವ್ರತ ಮಾಡ್ತೀನಿ ಅಂತ ಹೇಳಿ ಈಗ ಮಧ್ಯದಲ್ಲಿ ಅದನ್ನ ಕೈ ಬಿಟ್ಬಿಟ್ರೆ ದೋಷ ಬರುತ್ತೆ ಅಂತ ಭಾಷಿಣಿ ಹೇಳಿದ್ಲು ತಾನೆ? ಅಂದ್ರೆ ಉಪವಾಸದ ಕಾನ್ಸೆಪ್ಟ್ ಗೊತ್ತಿಲ್ವಲ್ಲ ಮೇಡಮ್? ಆ ಕಾನ್ಸೆಪ್ಟ್ ಗೊತ್ತಿಲ್ಲದೆ ನೀವೇ ಅಲ್ಲ ಅತ್ಗೆ. ಪಾಪ ಆ ಡ್ರಾಮಾ ಆರ್ಟಿಸ್ಟ್ ಕೂಡ ಕಮಿಟ್ ಆಗಿದ್ದಾಳೆ. ನಂಗೆ ಗೊತ್ತು ರಾಹುಲ್ ಅವರೇ, ಒಂದು ಹೊತ್ತು ಉಪವಾಸ ಮಾಡೋದು ನನ್ಗೇನ್ ಶಿಕ್ಷೆ ಅನ್ಸಲ್ಲ. ನನ್ನ ಭಕ್ತಿ, ನನ್ನ ಸಂಕಲ್ಪದಿಂದ ನಾನು ನಿರೂಪಿಸ್ಕೊಳ್ಬೇಕು. ಆ ತಾಯಿ ಅನುಗ್ರಹದಿಂದ ಈ ವ್ರತನ ಪೂರ್ತಿ ಮಾಡ್ಬೇಕು. ಈ ಡೈಲಾಗ್ಗಳೇನು ಬೇಡ. ನನ್ನ ಮಾತನ್ನ ಕೇಳಿ ಈ ವ್ರತ ನಿಲ್ಸಿ ಈಗ್ಲೇ ಬಿಟ್ಬಿಡು. ಇಲ್ಲ ಅಂದ್ರೆ ಪೂಜೆ ಮಾಡಿರೋ ಪ್ರತಿಫಲ ಅಲ್ಲ, ನಿನಗೆ ಹಾಳು ಮಾಡಿದ ಪಾಪ ಸಿಗುತ್ತೆ. ಯಾವ ಪಾಪನೂ ಆಗದೆ ಇರೋ ಹಾಗೆ ಈ ವ್ರತನ ಪೂರ್ತಿ ಮಾಡ್ತೀನಿ ರಾಹುಲ್ ಅವರೇ. ಅದನ್ನು ನೋಡ್ತೀನಿ. ಆಂಟಿ, ಆ ಭಾಷಿಣಿ ಮಾತಲ್ಲಿ ನಿಮ್ಗೇನೋ ರೆಫರೆನ್ಸ್ ಕಾಣಿಸ್ತಿಲ್ವಾ? ಯಾವ ಪ್ರೀತಿ, ಯಾಕೆ ಇವಳು ಈ ವ್ರತನ ಇಷ್ಟು ಸೀರಿಯಸ್ ಆಗಿ ತಗೊಳ್ತಿದ್ದಾಳೆ? ರಾಹುಲ್ಗೂ ಕೂಡ ಈ ವ್ರತ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ. ಅದೇ ಅಲ್ವಾ ನನ್ ಡೌಟ್ ಆಂಟಿ. ಮೀಟು. ಮೇಡಮ್, ಸರ್ಸು ಈ ವ್ರತನ ಸೀರಿಯಸ್ ಆಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಅದು ಅಲ್ಲದೆ ಈ ವ್ರತದಿಂದ ಹಣ್ಣಿನಲ್ಲಿ ಬದಲಾವಣೆ ಬಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ?
ಏನಿಲ್ಲ ನವ್ಯಮ್ಮ, ಏನಿಲ್ಲ. ಅಮ್ಮ ಭಾಷಿಣಿ, ತಗೋ ಇದನ್ನ. ತಗೋಮ್ಮ. ಏನ್ ಮೇಡಮ್ ಇದು? ಇದು ಬೇಸನ್ ಲಾಡು. ನಿನಗೋಸ್ಕರನೇ ಇನ್ಸ್ಟೆಂಟ್ ಎನರ್ಜಿ ಅಂತ ನಾನೇ ಮಾಡ್ಕೊಂಡು ತಂದೆ. ತಗೋ. ಅಯ್ಯೋ ಬೇಡ ಮೇಡಮ್, ಉಪವಾಸದಲ್ಲಿದ್ದೀನಲ್ವಾ. ಅವಶ್ಯಕತೆ ಇಲ್ಲ ಭಾಷಿಣಿ. ನೀನು ನಟನೆ ಮಾಡೋದಕ್ಕೆ ತಾನೇ ಇಲ್ಲಿಗೆ ಬಂದಿದ್ದು. ನನ್ನ ಕೈಲದ್ದು ಆಗೋದಿಲ್ಲ. ಅಂಥದ್ರಲ್ಲಿ ಉಪವಾಸ ಇದ್ದು ನೀನ್ಯಾಕಮ್ಮ ನಿನ್ನ ಆರೋಗ್ಯನ ಹಾಳು ಮಾಡ್ಕೋತೀಯ? ನಂಗೇನು ಆಗಿಲ್ಲ ಮೇಡಮ್, ನಾನು ಆರಾಮಾಗೇ ಇದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯಾ? ನಿನಗೆ ತಲೆ ಸುತ್ತು ಬಂದಿದ್ದನ್ನ ನಾನ್ ನೋಡ್ಲಿಲ್ಲ ಅನ್ಕೊಂಡಿದ್ಯಾ? ಅಂದ್ರೆ ಅದು... ನೋಡು ಭಾಷಿಣಿ, ನೀನ್ ನಮ್ಮನೆಗೆ ಎಷ್ಟು ಆರೋಗ್ಯವಾಗಿ ಬಂದ್ಯೋ ಅದಕ್ಕಿಂತ ಹೆಚ್ಚಿನ ಆನಂದದಿಂದ, ಆರೋಗ್ಯದಿಂದ ನಿನ್ನ ನಾನು ಕಳಿಸ್ಕೊಡ್ಬೇಕಾದ್ದು ನನ್ನ ಜವಾಬ್ದಾರಿ. ತಗೋ. ನಿಮ್ ಜವಾಬ್ದಾರಿ ಅಲ್ಲಮ್ಮ, ನಾನಿಲ್ಲಿಂದ ಹೋಗೋದು ನನಗ್ ಶಿಕ್ಷೆ. ಭಾಷಿಣಿ, ಇಲ್ಲಿ ರಾಹುಲ್ ಕೂಡ ಇಲ್ಲ ಅಲ್ವಾ? ನೀನೊಂದ್ ಕಡೆ ಕೂತು ತಿನ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಾ. ತಗೋ. ಈ ಎಲ್ಲ ಕೆಲ್ಸಗಳನ್ನು ನವ್ಯ ನೋಡ್ಕೊಳ್ತಾಳೆ. ನೀನ್ ಹೋಗು. ಇವಳು ನಿಜವಾಗ್ಲೂ ಸರಸುನೆ ಆದ್ರೆ ಆ ಪ್ಲೇಟ್ ನಾವು ಮುಟ್ಟಲ್ಲ. ಇಲ್ಲ ಅಂದ್ರೆ ಕನ್ಫರ್ಮ್ ಆಗಿ ತಿಂತಾಳೆ. ಇವಳು ನಿಜವಾಗ್ಲೂ ಸರಸುನ ಭಾಷಿಣಿನ ಅಂತ ಗೊತ್ತಾಗುತ್ತೆ. ಕೊಟ್ಟಿರೋ ಬೇಸನುಂಡೆನ ತಿಂದೇನೆ ಇಲ್ಲೇ ಇಟ್ಟಿದ್ದಾಳೆ ಅಂದ್ರೆ ಇವಳು ಖಂಡಿತ ಸರಸುನೆ. ಇಲ್ಲ ಅಂದ್ರೆ ಯಾಕೆ ತಿನ್ನಲ್ಲ? ಎಸ್, ಇವಳು ಸರಸು ಅನ್ನೋ ವಿಷಯನ ಆಂಟಿಗೆ ಹೇಳ್ಬೇಕು, ಕರ್ಕೊಂಡ್ ಬಂದು ತೋರಿಸ್ಬೇಕು. ಆಂಟಿ. ಏನ್ ಪ್ರೀತಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ ಆಂಟಿ. ಈಗ್ಲಾ? ಪ್ಲೀಸ್ ಆಂಟಿ. ಸರಿ ನವ್ಯ, ನೀನು ಏರ್ಪಾಡೆಲ್ಲ ನೋಡ್ಕೊ. ನಡಿ ಪ್ರೀತಿ. ಅಮ್ಮ, ಏನ್ ವ್ರತನೋ ಏನೋ, ಪೂಜೆ ಶುರುವಾಗ್ದೇನೆ ನನ್ನ ಹಸಿವು ಸಾಯಿಸ್ತಾ ಇದೆ. ಸುಸ್ತು ಏನೋ, ಸಾಯ್ತೀನಿ ಏನೋ ಹಾಗೆ ಬದಲಾಗಿದೆ. ಹೊಟ್ಟೆಗೇನೋ ಒಂದು ಹೋಗೋವರೆಗೂ ನನ್ ಮನ್ಸು ಸರಿ ಹೋಗಲ್ಲ. ಅಯ್ಯೋ, ಆದ್ರೆ ಹೇಗೆ? ಬೇಸನುಂಡೆ
ಪ್ರೀತಿ ಏನು? ಆಂಟಿ, ನೀವು ಭಾಷಿಣಿಗೆ ಬೇಸನ್ ಉಂಡೆ ಕೊಟ್ರಿ ಅಲ್ವಾ? ಹೌದು. ಭಾಷಿಣಿ ಅದನ್ನ ತಿಂದೇನೆ ಅಲ್ಲೇ ಇಟ್ಟಿದ್ದಾಳೆ. ತಿನ್ಲಿಲ್ಲ ಅಂದ್ರೆ ಏನು? ಉಪವಾಸ ಇದ್ದಾಳಲ್ಲ, ಅವಳ ಹೆಲ್ತ್ಗೆ ಯಾವ ಪ್ರಾಬ್ಲಮ್ ಆಗ್ಬಾರ್ದು ಅಂತ ತಾನೆ ನಾನು ಆ ಬೇಸನ್ ಲಾಡುನ ಅವಳ ಕೈಲಿ ಕೊಟ್ಟಿದ್ದು. ಅವಳು ಭಾಷಿಣಿ ಆಗಿದ್ರೆ ನಿಮ್ ಮಾತ್ ಕೇಳ್ತಿದ್ಲು. ಸರಸು ಆಗಿರೋದಕ್ಕೆ ನಿಷ್ಠೆಯಿಂದ ಉಪವಾಸ ಮಾಡ್ತಿದ್ದಾಳೆ. ಆಂಟಿ, ಬೇಸನ್ ಉಂಡೆ ಸಾಕ್ಷಿಯಾಗಿ ನಾನ್ ಪ್ರೂವ್ ಮಾಡ್ತೀನಿ. ಬನ್ನಿ ಬನ್ನಿ ಆಂಟಿ. ಬನ್ನಿ. ಹಾ, ಇದೇನು ಬೌಲ್ ಖಾಲಿ ಆಗಿದೆ? ತಿಂದಾದ್ಮೇಲೆ ಖಾಲಿ ತಾನೇ ಇರುತ್ತೆ. ಅಯ್ಯೋ ಇಲ್ಲ ಆಂಟಿ. ತಿನ್ಲಿಲ್ಲ ಅಂದ್ರೆ ಅದ್ ಹೇಗ್ ಮಾಯವಾಗಿ ಹೋಯ್ತು? ಅದೇ ಪ್ರತಿ ಸಾರಿನು ನೀನು ದೊಡ್ಡ ತಲೆನೋವಾಗ್ಬಿಟ್ಟೆ ನನಗೆ. ಭಾಷಿಣಿ ಮೇಲೆ ನಾನಿಟ್ಟಿರೋ ನಂಬಿಕೆನ ಯಾಕೆ ಆಗಾಗ ಡಿಸ್ಟರ್ಬ್ ಮಾಡ್ತೀಯ ನೀನು? ಈ ವಿಷಯ ಅರ್ಥ ಆಗೋದಕ್ಕೆ ಇನ್ ಎಷ್ಟು ಸಾರಿ ನಿನ್ಗೆ ಹೇಳ್ಬೇಕು? ಈ ಅನುಮಾನದ ರೋಗ ಯಾವತ್ ನಿನ್ ತಲೆಯಿಂದ ಹೋಗುತ್ತೆ? ಸಾರಿ ಆಂಟಿ. ಇನಫ್ ಆಫ್ ಯು ಸಾರಿ. ಸಾರಿ ಸಾರಿ ಸಾರಿ. ವನಜಕ್ಕ, ಆ ಬೇಸನ್ ಉಂಡೆ ನೀವ್ ತಿಂದ್ರಾ? ಯಾಕೆ ನಿನಗೆ ಕೊಡ್ಲಿಲ್ಲ ಅಂತ ಕೇಳಕ್ ಬಂದಿದ್ಯಾ? ಅಲ್ಲಿ ಪ್ಲೇಟಲ್ಲಿದೆ, ಹೋಗಿ ತಿನ್ನು. ಬೇಸನ್ ಉಂಡೆ ಅಲ್ಲ, ನಿಮ್ಮಿಂದ ಆಂಟಿ ಹತ್ರ ಬೈಸ್ಕೊಂಡೆ. ಒಳ್ಳೆ ಅವಕಾಶನ ನಾಶ ಮಾಡ್ಬಿಟ್ರಿ. ಏನೋ ನಾನಾ? ನೀವೇ. ನಿಮ್ಮಿಂದ ನನಗೆ ಯೂಸ್ಗಿಂತ ಲಾಸೇ ಜಾಸ್ತಿ. ಛೇ, 2 ಬೇಸನ್ ಉಂಡೆಗೋಸ್ಕರ ಇಷ್ಟೊಂದು ಕೋಪ ಮಾಡ್ಕೋತಿದ್ದಾಳಲ್ಲ. ಬೇಕು ಅಂದ್ರೆ ಕೇಳ್ಬೋದಿತ್ತಲ್ಲ, ನಾನ್ ತಿನ್ನೋದ್ರಲ್ಲ ಒಂದು ಕೊಡ್ತಾ ಇದ್ದೆ. ಏನೋ